ವೆಲ್ಕಮ್ ಬ್ಯಾಕ್ ಟು ಮ್ಯಾಟ್ನಿ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ರಿವ್ಯೂ ಮ್ಯಾಕ್ಸ್. ಈ ರಿವ್ಯೂ ಸ್ಟಾರ್ಟ್ ಮಾಡೋ ಮುಂಚೆ ಸೈಡಲ್ಲಿ ಒಂದು ಸ್ಟೋರಿ ಇದೆ, ಅದನ್ನ ಮಾತಾಡ್ಬಿಟ್ಟು ಮೂವಿ ರಿವ್ಯೂಗೆ ಹೋಗೋಣ. ದಿನಾ ಮೂವಿ ರಿಲೀಸ್ ಆಗಿ ಬೆಳಗ್ಗೆ 6 ಗಂಟೆ ಆದರೆ ಪಕ್ಕದಲ್ಲಿರೋ ಥಿಯೇಟ್ರ್ ಹುಡುಕೊಂಡು ಟಿಕೆಟ್ ಬುಕ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ರಿವ್ಯೂ ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟಲ್ಲಿ ನಾವು ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ಬಟ್ ಪ್ಲೀಸ್ ನೀವು ಈ ಎಫರ್ಟ್ಸ್ನ ಕನ್ಸಿಡರ್ ಮಾಡಿ ಆದಷ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ ನಮ್ಮ ಚಾನಲ್ನ ಇನ್ನೊಂದಿಷ್ಟು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕಿಚ್ಚ ಸುದೀಪ್ ಅವರು 2.5 ವರ್ಷದ ಬ್ರೇಕ್ ನಂತರ ಬಿಗ್ ಸ್ಕ್ರೀನ್ಗೆ ಮತ್ತೊಮ್ಮೆ ನಮ್ಮೆಲ್ಲರನ್ನೂ ರಂಜಿಸಕ್ಕೆ ಬಂದಿದ್ದಾರೆ. ಅದಷ್ಟೇ ಅಲ್ಲದೆ ಅವ್ರ ಜೊತೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿದ್ದಾರೆ. ವಿಜಯ್ ಕಾರ್ತಿಕೇಯನ್ ಅವರು ಡೆಬ್ಯೂಟೆಂಟ್ ಡೈರೆಕ್ಟರ್ ಆಗಿದ್ರು. ಒಂದು ಪ್ರಾಮಿಸಿಂಗ್ ಮೂವಿನ ತಂದೆ ತರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದಾರೆ. ಇದು ತಮಿಳ್ ಹಾಗೂ ಕಿಚ್ಚ ಅವರ ಪ್ರೊಡಕ್ಷನ್ ನ ಕೊಲಾಬರೇಷನ್ ಅಲ್ಲಿ ಬರ್ತಾ ಇರೋ ಮೂವಿ. ಈ ಮೂವಿ ಒನ್ಲೈನ್ ಸ್ಟೋರಿ ಏನಂದ್ರೆ, ಅರ್ಜುನ್ ಮಹಾಕ್ಷಯ್, ಆಲ್ಸೋ ನೌನ್ ಆಸ್ ಮ್ಯಾಕ್ಸ್, ಒಬ್ಬ ಸಸ್ಪೆನ್ಷನ್ ಅಲ್ಲಿರೋ ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ತನ್ನ ಸಸ್ಪೆನ್ಷನ್ ಮುಗಿಸಿ ಡ್ಯೂಟಿಗೆ ಜಾಯ್ನ್ ಆಗೋ ಹಿಂದಿನ ದಿನ ರಾತ್ರಿ ನಡೆಯೋ ಸ್ಟೋರಿನೇ ಈ ಮ್ಯಾಕ್ಸ್ ಮೂವಿ. ಹೀರೋ ಡ್ಯೂಟಿ ಜಾಯ್ನ್ ಆಗೋ ಮುಂಚೆನೆ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಸಿಕ್ಕಾಕೊಳ್ತಾನೆ. ಸೊ ಈ ಹೈ ಪ್ರೊಫೈಲ್ ಕೇಸ್ ಆದ ನಂತರ ಸ್ಟೇಷನ್ನಲ್ಲಿ ಏನೇನೆಲ್ಲ ನಡೆಯುತ್ತೆ ಹಾಗೂ ಅಲ್ಲಿರೋ ಪೊಲೀಸ್ ಆಫೀಸರ್ಗಳ ಸುತ್ತ ನಡೆಯೋ ಸ್ಟೋರಿನೇ ಮ್ಯಾಕ್ಸ್. ಸೊ ಈ ಮೂವಿಯಲ್ಲಿ ಏನ್ ಪಾಸಿಟಿವ್ಸ್, ಏನ್ ನೆಗೆಟಿವ್ಸ್, ಯಾವ್ದು ವರ್ಕ್ ಆಯ್ತು, ವರ್ಕ್ ಆಗ್ಲಿಲ್ಲ ಅನ್ನೋದನ್ನ ಆಸ್ ಯೂಶುವಲ್ ನಾವೆಲ್ಲರೂ ಒಟ್ಟಿಗೆ ಈ ರಿವ್ಯೂ ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಮೂವಿ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇ ಪಾಸಿಟಿವ್ ಕಿಚ್ಚ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀನಿ. ಆಫ್ಟರ್ 2.5 years ಬಿಗ್ ಸ್ಕ್ರೀನ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರ ಆಕ್ಟಿಂಗ್ ನೋಡೋದು ಒಂದೊಳ್ಳೆ ಮಜಾ ಕೊಡ್ತು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ಮೂವಿಯ ಮತ್ತೊಂದು ಪಾಸಿಟಿವ್ಸ್ ಅಂದ್ರೆ ಕಿಚ್ಚ ಸುದೀಪ್ ಅವರ ಆಕ್ಷನ್ ಸೀಕ್ವೆನ್ಸಸ್ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಒಂದು ಫ್ರೆಶ್ ಹಾಗೆ ಸ್ಟೈಲಿಶ್ ಅಟೆಂಪ್ಟ್ ನ ಈ ಮೂವಿ ಆಕ್ಷನ್ ಬ್ಲಾಕ್ಸ್ ಅಲ್ಲಿ ಮಾಡಿದ್ದಾರೆ, ಹಾಗೆ ಅದು ವರ್ಕ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿನ ಸ್ಕ್ರೀನ್ ಪ್ಲೇ ಕೂಡ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಡೆಬ್ಯೂಟೆಂಟ್ ಡೈರೆಕ್ಟರ್ ಆಗಿದ್ರು ಎಲ್ಲೂ ನಿಮಗೆ ಸಾಕಷ್ಟು ಲಾಜಿಕ್ ಮಿಸ್ ಆಯ್ತು, ಬಿಹೈಂಡ್ ದ ಸೀನ್ಸ್ ಕ್ಯಾಲ್ಕುಲೇಷನ್ ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಯಾವುದೇ ಫೀಲ್ ಬರದೆ ಒಂದು ಜೆನ್ಯೂನ್ ಅಟೆಂಪ್ಟ್ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಮತ್ತೊಂದು ಅಪ್ರಿಷಿಯೇಟ್ ಮಾಡಬೇಕಾದ ವಿಚಾರ ಅಂದರೆ, ಈ ಸ್ಟೋರಿಯಲ್ಲಿ ಯಾವುದೇ ಫ್ಲ್ಯಾಶ್ ಬ್ಯಾಕ್ ಇರದೆ, ಹೀರೋಯಿನ್ ಆ್ಯಂಗಲ್ ಇಲ್ಲ, ಹಾಗೆ ಅನ್ನೆಸೆಸರಿ ಸೈಡ್ ಟ್ರ್ಯಾಕ್ ಕಾಮಿಡಿ ಇಲ್ಲ. ಮೂವಿಯ ಒರಿಜಿನಲ್ ಇಂಟೆನ್ಷನ್ ಏನಿತ್ತೋ ಅದೇ ಪ್ರಕಾರ ಸ್ಟೋರಿ ಎಕ್ಸಿಕ್ಯೂಟ್ ಆಗ್ತಾ ಹೋಗಿದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇಲ್ಲಿ ಆಲ್ಮೋಸ್ಟ್ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಥ್ರೂಔಟ್ ದ ಮೂವಿ ಸ್ಟೋರಿಗೆ ಕಾಂಪ್ಲಿಮೆಂಟಿಂಗ್ ಆಗಿದೆ. ಆದ್ರೆ ಸಾಂಗ್ಸ್ ಇನ್ನೊಂದಿಷ್ಟು ಮಾಸ್ ಆಗಿದ್ದಿದ್ರೆ ಮೂವಿಯಲ್ಲಿರೋ ಸೀನ್ಸ್ಗೆ ಹಾಗೂ ಸುದೀಪ್ ಅವರ ಎಲಿವೇಶನ್ಗೆ ಇನ್ನೊಂದಿಷ್ಟು ಮಾಸ್ ಅಪಿಯರೆನ್ಸ್ ಸಿಕ್ತಿತ್ತು ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಚಾರ ವರ್ಕ್ ಆಗಿರೋದು ಅಂದ್ರೆ ಈ ಮೂವಿ ಕಾಸ್ಟಿಂಗ್. ಉಗ್ರಂ ಮಂಜು, ವರಲಕ್ಷ್ಮಿ ಶರತ್ ಕುಮಾರ್, ಸುನಿಲ್ ಇವರೆಲ್ಲರೂ ಇವ್ರ ರೋಲ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇದರಿಂದ ನಿಮಗೆ ಮೂವಿಯಲ್ಲಿ ಆದಷ್ಟು ರಿಯಲಿಸ್ಟಿಕ್ ಫೀಲ್ ಬರುತ್ತೆ. ಇನ್ನು ಇಲ್ಲಿನ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಹೆಚ್ಚೇನು ನೆಗೆಟಿವ್ಸ್ ಇಲ್ಲ. ಇಂಟ್ರೊಡಕ್ಷನ್ ಸಾಂಗ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ ಅಂತ ಹೇಳ್ಬೋದು. ಹಾಗೆ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಕೂಡ ಇನ್ನೊಂದಿಷ್ಟು ಥ್ರಿಲ್ಲಿಂಗ್ ಆಗಿದ್ರೆ ಸುದೀಪ್ ಅವರ ಎಲಿವೇಶನ್ಗೆ ತುಂಬಾ ಹೆಲ್ಪ್ ಆಗಿರ್ತಿತ್ತು. ಮತ್ತೊಂದು ನೆಗೆಟಿವ್ ಅಂದ್ರೆ, ವರಲಕ್ಷ್ಮಿ ಶರತ್ ಕುಮಾರ್ ಹಾಗೆ ಸುನಿಲ್ ಅವರು ಕೊಟ್ಟಿರೋ ರೋಲ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದಾರೋ ಅಷ್ಟೇ ಇನ್ನೊಂದಿಷ್ಟು ಚಾಲೆಂಜಸ್ ಮತ್ತೆ ಕ್ಯಾರೆಕ್ಟರ್ ಗ್ರಾಫಿಕ್ ಒಂದಿಷ್ಟು ಡೆಪ್ತ್ ಆಡ್ ಮಾಡಿದ್ರೆ ನೋಡಕ್ಕಿನ್ನ ಥ್ರಿಲ್ಲಿಂಗ್ ಆಗಿರ್ತಿತ್ತು ಅಂತ ಅನ್ನಿಸ್ತು. ಸೊ ಒಟ್ಟಾರೆಯಾಗಿ ಮೂವಿ ಹೇಗಿದೆ ಅಂತ ನನ್ನ ಕೇಳಿದ್ರೆ, ಸುದೀಪ್ ಫ್ಯಾನ್ಸ್ಗೆ ಒಂದು ಮಾಸ್ ಸೆಲೆಬ್ರೇಷನ್, ಹಾಗೆ ನಾರ್ಮಲ್ ಆಡಿಯನ್ಸ್ಗೆ ಪಕ್ಕಾ ಒಂದು ಇಂಟ್ರೆಸ್ಟಿಂಗ್ ಕಮರ್ಷಿಯಲ್ ಆಕ್ಷನ್ ಮೂವಿ ಅಂತ ಹೇಳ್ಬೋದು. ನೀವೆಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ನೋಡೋ ಅಂತ ಮೂವಿ ಮ್ಯಾಕ್ಸ್.